ಕೆಲವೇ ಕ್ಷಣಗಳಲ್ಲಿ ಮುಂಬೈ ದಾಳಿಯ ಸಂಚುಕೋರ ರಾಣಾನನ್ನ ವಿಚಾರಣೆಗೆ ಒಳಪಡಿಸಲಾಗುತ್ತೆ. ಪ್ರಾಥಮಿಕ ವಿಚಾರಣೆಯನ್ನ ಎನ್ಐಎ ಅಧಿಕಾರಿಗಳು ನಡೆಸುತ್ತಾರೆ. ತಹವೂರ್ ರಾಣಾ 2008ರ ಮುಂಬೈ ದಾಳಿಯ ಮಾಸ್ಟರ್ ಮೈಂಡ್, ಸಂಚುಕೋರ, ಸೂತ್ರಧಾರ. ಆತನ ವಿಚಾರಣೆ ಕೆಲವೇ ಕ್ಷಣಗಳಲ್ಲಿ ಆರಂಭ ಆಗುತ್ತೆ. ಎನ್ಐಎ ಅಧಿಕಾರಿಗಳು ಎಲ್ಲ ತಯಾರಿಗಳನ್ನು ಮಾಡಿಕೊಂಡಿದ್ದಾರೆ, ಯಾವೆಲ್ಲ ಆಯಾಮದಲ್ಲಿ ಅವನ ವಿಚಾರಣೆ ಮಾಡಬೇಕು ಅಂತ. ಅದಾದ ಮೇಲೆ ವೈದ್ಯಕೀಯ ತಪಾಸಣೆ ನಡೆಸಿ ಕೋರ್ಟ್ಗೆ ಹಾಜರುಪಡಿಸ್ತಾರೆ. ದೆಹಲಿಯ ಪಟಿಯಾಲ ಹೌಸ್ ಕೋರ್ಟ್ಗೆ, ಅಲ್ಲಿ ನ್ಯಾಯಾಧೀಶರ ಮುಂದೆ. ಎನ್ಐಎ ವಿಶೇಷ ಕೋರ್ಟ್ ಅಲ್ಲೇ ಇದೆ, ಪಟಿಯಾಲ ಹೌಸ್ ಕೋರ್ಟ್ ಆವರಣದಲ್ಲಿಯೇ. ಪಾಕಿಸ್ತಾನ ಮೂಲದ ಕೆನಡಾ ಪ್ರಜೆ ತಹವೂರ್ ರಾಣಾ ವಿಚಾರಣೆಯಿಂದ ಪಾಕ್ನ ಸಂಚು ಬಯಲಾಗುವ ಸಾಧ್ಯತೆ ಇದೆ. ಅಂದರೆ ಇಲ್ಲಿ ISI ಏನಿದೆ, ಅವರ ಗುಪ್ತಚರ ಇಲಾಖೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪಾಕಿಸ್ತಾನದ ಕುಮ್ಮಕ್ಕು ಬಯಲಾಗಬೇಕಾಗಿದೆ ಈಗ. ಯಾಕಂದರೆ 2008ರ ದಾಳಿಯನ್ನು ಇವರು ನಿರಂತರವಾಗಿ ತಳ್ಳಿ ಹಾಕ್ಕೊಂಡು ಬರ್ತಾನೆ ಇದ್ದಾರೆ. ಹಾಗಾಗಿನೇ ಈಗ ನೋಡಿ, ಕಸಬ್ದು ಹಾಗೆ ಆಯಿತು. ಕಸಬ್ ನಮ್ಮವನಲ್ಲ ಅಂತ ಹೇಳಿದ್ರು ಅವರು, ಆಮೇಲೆ ಒಪ್ಕೊಂಡ್ರು ಅವರೇ. ಈಗ ನಾವು ಮಾಡೇ ಇಲ್ಲ, ಇವರು ನಮ್ಮವರಲ್ಲ ಅಂತ ವಾದ ಮಾಡ್ಕೊಂಡು ಬರ್ತಾನೆ ಇದ್ದಾರೆ. ಈಗ ಈ ತಹವೂರ್ ರಾಣಾ ಏನಿದ್ದಾನೆ, ಇವನ ವಿಚಾರದಲ್ಲೂ ಕೂಡ ಮೊಂಡುವಾದ ಪ್ರದರ್ಶನ ಮಾಡ್ತಾ ಇದ್ದಾರೆ. ಬಟ್ ಈಗ ಭಾರತಕ್ಕೆ ಒಂದು ಉತ್ತಮ ಅವಕಾಶ ಇದು. ಪಾಕಿಸ್ತಾನದ ಸಂಚನ್ನು ಬಯಲು ಮಾಡಲಿಕ್ಕೆ ಕೋರ್ಟ್ ಆವರಣದ ಮುಂದೆ ಎಲ್ಲ ರೀತಿಯ ಬಿಗಿ ಭದ್ರತೆಯನ್ನು ಕೈಗೊಳ್ಳಲಾಗಿದೆ. ಅವನಿಗೆ ಭದ್ರತೆ ಹೆಂಗಿರುತ್ತೆ ಅಂತ ಹೇಳಿದ್ರೆ, ಯಾವ VVIPಗೂ ಕೂಡ ಕಡಿಮೆ ಇಲ್ಲದಂತೆ. ಸುಮಾರು 10-20 ವಾಹನಗಳು ಅವನ ಹಿಂದೆ ಮುಂದೆ, CRPF, ಹೈ ಸೆಕ್ಯೂರಿಟಿ ಅವನಿಗೆ, ಗನ್ಮ್ಯಾನ್ಗಳು, ಹೈ ಪ್ರೊಫೈಲ್ ಗನ್ಗಳು, ಜೊತೆಗೆ ಮ್ಯಾಕ್ಸ್ ಅಂತ ಏನೋ ಒಂದು ವಾಹನವನ್ನು ರೆಡಿ ಮಾಡಿಸಿದ್ದಾರೆ ಅವನಿಗೋಸ್ಕರನೇ. ಬಾಂಬ್ ಹಾಕಿದರೂ ಏನಾಗಲ್ಲ ಆ ಗಾಡಿಗೆ, ಅಂಥ ಗಾಡಿಯಲ್ಲಿ ಇವನು ಕರ್ಕೊಂಡು ಬರ್ತಾ ಇದ್ದಾರೆ. ಈಗ ಏನೇನೋ ಕೆಲವೇ ಕ್ಷಣಗಳಲ್ಲಿ NIA ಕೋರ್ಟ್ಗೆ ಹಾಜರುಪಡಿಸ್ತಾರೆ. ಅದಕ್ಕಿಂತ ಮುಂಚೆ NIA ಕೆಲವೊಂದಿಷ್ಟು ಪ್ರಾಥಮಿಕ ವಿಚಾರಣೆಯನ್ನು ಕೂಡ ಈ ಉಗ್ರ ಏನಿದ್ದಾನೆ ತಹವೂರ್ ರಾಣಾಗೆ ಕೇಳ್ತಾರೆ. ಯಾಕಂತಂದರೆ ಈಗ ಆ ಸಂದರ್ಭದಲ್ಲಿ ಲಷ್ಕರ್ ಎ ತೊಯ್ಬಾ ಸಂಘಟನೆಯ ಉಗ್ರರು ದಾಳಿಯನ್ನು ಮಾಡಿದ್ರು 2008ರಲ್ಲಿ ಮುಂಬೈ ತಾಜ್ ಹೋಟೆಲ್ ಮೇಲೆ. ಆ ಟೈಮ್ನಲ್ಲಿ ಜೀವಂತವಾಗಿ ಅಜ್ಮಲ್ ಕಸಬ್ ಮಾತ್ರ ಸಿಕ್ಕಿದ್ದ, ಉಳಿದಂಥವ್ರನ್ನೆಲ್ಲರೂ ನಮ್ಮ ಸೈನಿಕರು ಗುಂಡಿಟ್ಟು ಕೊಂದಿದ್ರು. ಅದಾದ ಮೇಲೆ ಇವನ ಹೆಸರು ಕೂಡ ಬೆಳಕಿಗೆ ಬಂದಿತ್ತು. ಈತನೇ ಮಾಸ್ಟರ್ ಮೈಂಡ್ ಆಗಿದ್ದ. ಡೇವಿಡ್ ಹೆಡ್ಲಿ ಜೊತೆಗೆ ಸೇರಿಕೊಂಡು ಪ್ಲ್ಯಾನನ್ನು ಮಾಡಿದವನು ಇವನೇ. ರೈಲ್ವೆ ಸ್ಟೇಷನ್ ಆಗಿರ್ಬೋದು, ಯಹೂದಿ ಕೇಂದ್ರಗಳಾಗಿರ್ಬೋದು, ಜೊತೆಗೆ ಅಲ್ಲಿ ತಾಜ್ ವೆಸ್ಟರ್ನ್ ಹೋಟೆಲ್ ಆಗಿರ್ಬೋದು, ಇನ್ನೂ ಹಲವು ಸ್ಥಳಗಳನ್ನು ಕೂಡ ಇದು ಗುರುತು ಮಾಡಿದ್ದ. ಅವುಗಳೆಲ್ಲವನ್ನು ಕೂಡ ಬ್ಲಾಸ್ಟ್ ಮಾಡಬೇಕು ಅಂತ ಸಂಚನ್ನು ಹೆಣೆದಿದ್ದ. ರಾಣಾ ಬಂಧನ ಬೆನ್ನಲ್ಲೇ ಪಾಕ್ ಮೊದಲ ಪ್ರತಿಕ್ರಿಯೆಯನ್ನು ಕೊಟ್ಟಿದೆ. ತಹವೂರ್ ರಾಣಾ ಪಾಕ್ ಪ್ರಜೆ ಅಲ್ಲವೇ ಅಲ್ಲ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಪಾಕಿಸ್ತಾನದ ನರಿಬುದ್ಧಿನೇ ಹಾಗೆ. ಏನಾದರೂ ಆರೋಪವನ್ನು ಮಾಡಿದರೆ ಒಪ್ಕೊಳ್ಳೋ ಜಾಯ್ಮಂದವರೇ ಅಲ್ಲ ಅವರು. ಅಲ್ರಿ, ಉಗ್ರರ ಹಾಟ್ ಸ್ಪಾಟು ಪಾಕಿಸ್ತಾನ ಅನ್ನೋದು ಇಡೀ ಜಗತ್ತಿಗೆ ಗೊತ್ತು. ಅದರಲ್ಲಿ ಯಾವುದೇ ಮುಲಾಜಿಲ್ಲ, ಅನುಮಾನವೇ ಇಲ್ಲ. ಈಗ ಈ ವಿಚಾರದಲ್ಲೂ ಕೂಡ ಮೊಂಡಾಟವನ್ನು ಮಾಡ್ತಾ ಇದೆ ಪಾಕಿಸ್ತಾನ. ರಾಣಾ ಕೆನಡಾ ಪ್ರಜೆ ಅನ್ನೋದು ಸ್ಪಷ್ಟ ಅಂತ ಪಾಕ್ ಹೇಳ್ತಾ ಇದೆ. ದಾಖಲೆಗಳನ್ನು ಆತ ನವೀಕರಿಸಿಲ್ಲ. 20 ವರ್ಷ ಆಯಿತು. ರಾಣಾ ಕೆನಡಾ ಪ್ರಜೆ ಹೌದು, ನಾವು ಸರ್ಚ್ ಮಾಡಿದ್ವಿ. ಅವನು ಕೆನಡಾದ ಪ್ರಭುತ್ವವನ್ನು ಹೊಂದಿದ್ದಾನೆ, ಅಲ್ಲಿನ ಸಿಟಿಜನ್ಶಿಪ್ ಇದೆ ಅವನದು. ಆದರೆ ಮೂಲ ಹುಟ್ಟಿ ಬೆಳೆದಿದ್ದು ಎಲ್ಲವೂ ಕೂಡ ಪಾಕಿಸ್ತಾನ. ವಿದೇಶಾಂಗ ಸಚಿವಾಲಯ ಈ ಹೇಳಿಕೆ ಬಿಡುಗಡೆ ಮಾಡಿದೆ. ನೋಡಿ, ತನ್ನ ಸಂಚು ಬಯಲಾಗುವಂಥ ಆತಂಕ ಕಾಡ್ತಾ ಇದೆ ಅವರಿಗೆ. ಈ ಹಿಂದೆ ಕಸಬ್ನನ್ನು ಕೂಡ ಹಾಗೆ ಹೇಳಿದ್ರು ಅವರು. ಕಸಬ್ ನಮ್ಮವನಲ್ಲ ಅಂದಿದ್ರು. ಆಮೇಲೆ ಗೊತ್ತಾಯಿತು, 1 ವರ್ಷ ಬಿಟ್ಟ ಮೇಲೆ ಎಲ್ಲ ಅಧಿಕೃತ ದಾಖಲೆಗಳ ಸಮೇತ ಭಾರತ ಅದಕ್ಕೆ ಉತ್ತರ ಕೊಡ್ತು. ಆಮೇಲೆ ನಮ್ಮವನೇ ಅಂತ ಹೇಳಿದರು ಅವರು. ಬಟ್ ಈಗ ರಾಣಾ ವಿಚಾರದಲ್ಲೂ ಕೂಡ ಇವನು ನಮ್ಮವನಲ್ಲ ಅಂತ ಹೇಳ್ತಿದ್ದಾರೆ. ಆದರೆ ಬೇರು ಪಾಕಿಸ್ತಾನದ್ದು ಅನ್ನೋದು ಇಡೀ ಜಗತ್ತಿಗೆ ಗೊತ್ತು. ಉಗ್ರ ರಾಣಾನನ್ನ ಎಳೆದು ತಂದ ಭಾರತದ ಒಂದು ಆ ಕ್ರಮವನ್ನು ಶ್ಲಾಘಿಸಿದೆ ಇಸ್ರೇಲ್. ಭಾರತಕ್ಕೆ ನಾವು ಧನ್ಯವಾದವನ್ನು ಹೇಳಲು ಬಯಸ್ತೇವೆ. ಈಗ ರಾಣಾನನ್ನ ಭಾರತಕ್ಕೆ ಕರೆತರ್ತಾ ಇದ್ದಂತೆ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಅಭಿನಂದನೆಗಳ ಮಹಾಪುರವೇ ಹರಿದು ಬರ್ತಾ ಇದೆ. ಇಸ್ರೇಲ್ ಇದರಲ್ಲಿ ಸ್ವಾಗತವನ್ನು ಮಾಡಿದೆ. ಭಾರತಕ್ಕೆ ನಾವು ಧನ್ಯವಾದವನ್ನು ಹೇಳೋಕೆ ಬಯಸ್ತೇವೆ. ಅಂದಿನ ದಾಳಿಯಲ್ಲಿ ನಮ್ಮ ಇಸ್ರೇಲ್ ಪ್ರಜೆಗಳು ಕೂಡ ಮೃತಪಟ್ಟಿದ್ರು. 17 ವರ್ಷಗಳಿಂದಲೂ ಭಾರತ ನಿರಂತರವಾಗಿ ಪ್ರಯತ್ನವನ್ನು ಮಾಡಿತು. ಭಾರತ ಕೋರಿದ ನಿರಂತರ ಪ್ರಯತ್ನಕ್ಕೆ ನಮ್ಮ ಧನ್ಯವಾದಗಳು.
ಭಾರತದಲ್ಲಿರುವ ಇಸ್ರೇಲ್ ರಾಯಭಾರಿ ರುವೆನ್ ಅಜರ್ ಶ್ಲಾಘನೆಯನ್ನು ವ್ಯಕ್ತಪಡಿಸಿದ್ದಾರೆ. ಅಂದರೆ ಈ ರಾಣಾನನ್ನು ಭಾರತ ಕರೆ ತಂದಿದ್ದೇನಿದೆ, ಗಡೀಪಾರು ಮಾಡಿದ್ದೇನಿದೆ, ಇದು ಭಾರತಕ್ಕಷ್ಟೇ ಖುಷಿಯಾಗಿಲ್ಲ, ಬೇರೆ ಬೇರೆ ದೇಶಗಳು ಕೂಡ ಸಂಭ್ರಮ ಪಡ್ತಾ ಇದ್ದಾವೆ. Encouraged to hear about the extradition to India of one of the perpetrators of the terrible and horrendous terrorist attacks that happened in Mumbai on the 26th of November 2008, which took the lives of more than 170 innocent civilians, including Israelis. I would like to thank the government of India for its persistence in bringing the terrorists to justice. We are encouraged to hear about the extradition to India of one of the perpetrators